ನೀಲಕಂಠೇಶ್ವರ ನಾಟ್ಯ ಸಂಘ. ನೀನಾಸಮ್ದು ಫುಲ್ ಫಾರ್ಮ್ ಬಂದ್ ಅದೇ, ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದ್ ನೀನಾಸಮ್ ಅಷ್ಟೇನೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು, ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು. ಎಸ್, ನೀಲಕಂಠೇಶ್ವರ ನಾಟ್ಯ ಸಂಘ. ಸೊ ನೀನಾಸಂನ ಫುಲ್ ಫಾರ್ಮ್ ಇದೆ ಡಿ ಬಾಸ್ ಹೇಳ್ದಂಗೆ. ಸೊ ನೀನಾಸಂ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ನಮ್ಮ ಕನ್ನಡ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ನೀನಾಸಂ ಸತೀಶ್ ಅವರು. ಯಾಕಪ್ಪ ಅಂತಂದ್ರೆ ನೀನಾಸಂನಲ್ಲಿ ಅವರು ತರಬೇತಿ ತಗೊಂಡ ತಕ್ಷಣ ಅವ್ರ ಜೊತೆಗೆ ಇರಲಿ ಅಂತ ಅವರು ಸತೀಶ್ ಜೊತೆ ನೀನಾಸಂ ಅಂತ ಆ್ಯಡ್ ಮಾಡ್ಕೋತಾರೆ. ಸೊ ಅವರು ಕನ್ನಡ ಇಂಡಸ್ಟ್ರಿಗೆ ನೀನಾಸಂ ಸತೀಶ್ ಅಂತ ಕೊಡ್ತಾರೆ. ನೀವು ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀನಾಸಂ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಬರೀ ನೀನಾಸಂ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಸತೀಶ್ ಅವ್ರ ಫೋಟೋ ಬರುತ್ತೆ. ನೀನಾಸಂ ಸತೀಶ್ ಅವ್ರ ಫೋಟೋ ಡೆಫಿನೆಟ್ಲಿ ಬರುತ್ತೆ. ಯಾಕಂದ್ರೆ ಅವ್ರು ಜಾಸ್ತಿ ಇವಾಗ ಹೀರೋ ಆಗಿರೋದ್ರಿಂದ ನೀನಾಸಂ ಸತೀಶ್ ಅಂತ ನಾವು ಹೊಡೆದ್ರೆ ನೀನಾಸಂ ಸತೀಶ್ ತುಂಬಾ ಸರ್ಚ್ ಅಲ್ಲಿ ಇರುತ್ತೆ, ಅಂದ್ರೆ ಹೀರೋಗಳಾಗಿರೋದ್ರಿಂದ. ಸೊ ಅದೀಗ ಅವ್ರ ಜೊತೆಗೆ ಬಂದಿರುತ್ತೆ ಅದು. ಸೊ ನೀನಾಸಂ ಸತೀಶ್ ಅವರು ಒಬ್ಬರೇ ಅಲ್ಲಿ ಟ್ರೈನಿಂಗ್ ಅನ್ನ ತಗೊಂಡಿಲ್ಲ, ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ನೀನಾಸಂನಲ್ಲಿ ತರಬೇತಿಯನ್ನು ಪಡೆದುಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಯ ಪಾದಾರ್ಪಣೆ ಮಾಡಿರ್ತಕ್ಕಂಥ ನಟ ಕಲಾವಿದರು ಇದ್ದಾರೆ. ಸೊ ಆಲ್ಮೋಸ್ಟ್ ಯಾರ್ಯಾರು ಇದ್ದಾರೆ ಅಂತ ಕೆಲವೊಂದಿಷ್ಟು ಸೂಪರ್ ಸ್ಟಾರ್ ಅಲ್ಲಿ ತರಬೇತಿ ಪಡೆದಿದ್ದಂಥ ಹಾಗೂ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪ್ ಮೂಡಿರ್ತಕ್ಕಂಥ ಕೆಲವೊಂದು ಆಕ್ಟರ್ಗಳನ್ನ ನಾನು ಹೇಳ್ತೀನಿ. ಸುಮಾರು ಜನ ನೀನಾಸಂನಲ್ಲಿ ಆಕ್ಟಿಂಗ್ ತರಬೇತಿ ಪಡೆದುಕೊಂಡು ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ, ಮಿಂಚುತ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಜೊತೆಗೆ ಕೆಲವೊಬ್ಬರಿಗೆ ಇರುತ್ತೆ, ಸೊ ನಾವು ನೀನಾಸಂಗೆ ಸೇರ್ಕೋಬೇಕಲ್ಲ, ನೀನಾಸಂನಲ್ಲಿ ಇಷ್ಟು ಒಳ್ಳೆ ಆಕ್ಟರ್ ಬಂದಿದ್ದಾರೆ, ಸೊ ಅಲ್ಲಿ ಸೇರೋದು ಹೇಗೆ, ಏನು ಪ್ರೊಸೀಜರ್ ಇರುತ್ತೆ, ಏನು ಏಜ್ ಇರುತ್ತೆ, ಹೇಗೆ ಸೇರ್ಕೋಬಹುದು, ಏನೆಲ್ಲ ಒಂದು ರೂಲ್ಸ್ಗಳಿರುತ್ತೆ, ಯಾವಾಗ ಈ ಒಂದು ಸಮಯ ಇರುತ್ತೆ ಅಲ್ಲಿ ಸೇರ್ಕೊಳ್ಳೋಕೆ ಅಂತ ಸುಮಾರು ಜನರಿಗೆ ಇದು ಪ್ರಶ್ನೆಗಳಿರ್ಬೋದು. ಜೊತೆಗೆ ಪ್ರತಿ ವರ್ಷ ಅವರು ಅರ್ಜಿಗಳನ್ನ ಕರೀತಾರೆ ನೀನಾಸಂನಲ್ಲಿ ತರಬೇತಿಗೆ. ಸೊ ಪ್ರತಿ ವರ್ಷ ಕೂಡ ನಡೆಸ್ತಾ ಇದ್ದಾರೆ ಆಲ್ಮೋಸ್ಟ್. ಸೊ ಕಳೆದ ವರ್ಷ ಕೂಡ ನಡೆಸಿದ್ರು. ಸೊ ಆಗ ಕೂಡ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದೆ. ಸೊ ಅದು ಕೂಡ ಸಾಕಷ್ಟು ಪರವಾಗಿಲ್ಲ, ಒಳ್ಳೆ ರೀತಿ ಸಿಕ್ತು ಆ ವಿಡಿಯೋಗೆ. ಸೊ ಇದೀಗ ಮತ್ತೆ ಬೇಸಿಗೆ ಶಿಬಿರ ಅಂತ ನೀನಾಸಂ ಒಂದು ಅಕಾಡೆಮಿಯಿಂದ ಒಂದು ಶುರು ಮಾಡಿದ್ದಾರೆ. ಅಂದ್ರೆ ಬೇಸಿಗೆ ಅಂದ್ರೆ ಕೇವಲ 21 ದಿನಗಳ ಕಾಲ ಅಲ್ಲಿ ನಿಮಗೆ ನಟನಾ ತರಬೇತಿಯನ್ನು ಕೊಡ್ತಾರೆ. ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ನೀನಾಸಂ ಕಡೆಯಿಂದ ಆಫೀಸಿಯಲ್ ಆಗಿ ಅಪ್ಡೇಟ್ ಅನ್ನ ಸಿಕ್ಕಿದೆ. ಸೊ ನೀವು ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಸೊ ಹೋಗ್ಬೋದು. ಜೊತೆಗೆ ಅವರು ಬೇಸಿಗೆ ಆದ್ಮೇಲೆ ಬಹುಶಃ ಈ ವರ್ಷದ ಅಕಾಡೆಮಿ ಅವ್ರು ಶುರು ಮಾಡಿಲ್ಲ, ಮೇ ಅಥವಾ ಜೂನ್ ಅಲ್ಲಿ ಶುರು ಮಾಡ್ಬೋದೇನೋ. ಬಹುಶಃ ಈ ವರ್ಷ 2024-25 ಒಂದು ತರಬೇತಿಗಳನ್ನು ಶುರು ಮಾಡಿಲ್ಲ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ರೆ ಹೋಗಿ ಸೇರ್ಕೋಬಹುದು. ಯಾಕಪ್ಪ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಬೇರೆ ಕಡೆ ಎಲ್ಲ ಹೋದ್ರೆ ಲಕ್ಷ ನೀವು ಟ್ರೈನಿಂಗ್ಗೆ ತರಬೇಕಾಗತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಆಕ್ಟಿಂಗ್ ಟ್ರೈನಿಂಗ್ ಹೋದವರು ಏನಲ್ಲಿ ಹೋಗಿ ಪ್ರಯೋಜನ ಇಲ್ಲ ಗುರು, ಕಲಿಸ್ತಾರೆ ಬರ್ತಾರೆ, ನಮ್ಗೇನು ಪ್ರಯೋಜನ ಆಗಿಲ್ಲ, 60-80 ಸಾವಿರ ಕೊಟ್ಟು ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದಿದ್ವಿ, ಸೊ ನಮಗೇನಾದ್ರೂ ಬೆನಿಫಿಟ್ ಅನಿಸಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಬೆನಿಫಿಟ್ ಇರ್ಬೋದು, ಬಟ್ ನಮಗೇನು ಅನಿಸಿಲ್ಲ ಅಂತ ಕೆಲವರು ಹೋಗಿ ಬಂದವ್ರು ಹೇಳಿದ್ದಾರೆ. ಸೊ ಅಲ್ಲಿ 80,000 ಲಕ್ಷ ಗಟ್ಟಲೆ ಸುರಿಯೋಕ್ಕಿಂತ ಸೊ ಒಂದು ಸುಮಾರು ಜನ ನೋಡಿ, ನೀವು ರಂಗಭೂಮಿಯಿಂದ ಬಂದರೆ, ರಂಗಭೂಮಿಯಲ್ಲಿ ಪಳಗಿದ್ರೆ ಅದೊಂದು ಡಿಮ್ಯಾಂಡೇ ಬೇರೆ. ಯಾಕಂದರೆ ಆ ಡಿಮ್ಯಾಂಡ್ ಇದೆ ರಂಗಭೂಮಿಯಿಂದ ಬಂದವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ತಾರೆ. ಆದರೆ ನೀನಾಸಂನಲ್ಲಿ ನಾನು ಸಿನಿಮಾ ಹೀರೋ ಆಗ್ತೀನಿ ಅಂತ ಹೋದರೆ ಅಲ್ಲಿ ಬೆಲೆ ಇಲ್ಲ. ಆ್ಯಕ್ಚುಲಿ ಅವ್ರು ಹೇಟ್ ಮಾಡ್ತಾರೆ. ರಂಗಭೂಮಿಯಲ್ಲಿ ಆಸಕ್ತಿ ಇರಬೇಕು, ರಂಗಭೂಮಿಯ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇರಬೇಕು, ರಂಗಭೂಮಿಯಲ್ಲಿ ನಾನು ಪಳಗಬೇಕು ಅನ್ನೋ ಸಿಕ್ಕಾಪಟ್ಟಿ ಕ್ಯೂರಿಯಾಸಿಟಿ ಇರಬೇಕು, ಅಂಥವ್ರು ಮಾತ್ರ ಬನ್ನಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನು ಪ್ರಶ್ನೆ ಗೊತ್ತಾ, ಸೊ ಇಲ್ಲೆಲ್ಲ ತರಬೇತಿ ತೊಗೊಂಡು ಹೋದ್ಮೇಲೆ ಎಲ್ಲ ಸಿನಿಮಾ ಸೇರ್ಕೊಂಡ್ಬಿಡ್ತಾರೆ, ರಂಗಭೂಮಿಯಲ್ಲಿ ಅಷ್ಟು ಆ್ಯಕ್ಟಿವ್ ಇರಲ್ಲ ಅಂತ ಅವರು ಯಾವಾಗಲೂ ಹೇಳ್ತಿರ್ತಾರೆ ಆ ಒಂದು ಅಕಾಡೆಮಿಯವರು. ಸೊ ಹಾಗಾಗಿ ನಿಮಗೆ ರಂಗಭೂಮಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ತುಂಬ ಒಳ್ಳೆಯದು ಅಂತ ಅವರೇ ಹೇಳ್ತಾರೆ. ಆದರೆ ಸುಮಾರು ಜನ ಅಲ್ಲಿ ಹೋದರೆಲ್ಲ ರಂಗಭೂಮಿಯಲ್ಲೇನು ಮಾಡ್ತಾರೆ, ಜೊತೆಗೆ ಸಿನಿಮಾದಲ್ಲಿ ಅವಕಾಶ ಬಂದರೆ ಸಿನಿಮಾದಲ್ಲಿ ಕೂಡ ಮಾಡಿದ್ದಾರೆ. ಸುಮಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗಲೂ ದೊಡ್ಡ ನಟ ನಟಿಯರು ಅಥವಾ ಪೋಷಕ ಪಾತ್ರರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ರಂಗಭೂಮಿಯಲ್ಲಿ ಕೂಡ ಅವಾಗ ಅವ್ರು ಥಿಯೇಟರ್ ಆ್ಯಕ್ಟ್ ಕೂಡ ಮಾಡ್ತಿರ್ತಾರೆ. ಸೊ ಹಾಗಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಇದ್ದರೆ ನೀವು ಬರ್ಬೋದು ಅಂತ ಹೇಳ್ತಾರೆ. ಸೊ ಈ ಒಂದು ಆಪರ್ಚುನಿಟಿನ ನೀನಾಸಂ ಒಂದು ಅಕಾಡೆಮಿ, ಆ ಒಂದು ತರಬೇತಿ ಸಂಸ್ಥೆ ಪ್ರತಿ ವರ್ಷ ಹೊಸಬರಿಗೆ ಅವಕಾಶವನ್ನು ಕೊಡ್ತಾ ಇರುತ್ತೆ. ಸೊ ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳು, ರೆಗ್ಯುಲೇಷನ್ಸ್ಗಳು ಇರ್ತವೆ. ಸೊ ನಾನು ಇದೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅಂದರೆ ನಿಮಗೆ ಅಲ್ಲಿ ರೂಲ್ಸ್ ಇರುತ್ತೆ. ಅಂದರೆ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾಗುತ್ತೆ, ಫೀಸ್ ತುಂಬಬೇಕಾಗುತ್ತೆ, ಅದು ಎಷ್ಟು ಫೀಸ್ ಇರುತ್ತೆ, ಎಷ್ಟೆಲ್ಲ ವಯಸ್ಸಿರಬೇಕು, ಏನು ಕ್ವಾಲಿಫಿಕೇಷನ್ ಇರಬೇಕು, ಸೆಲೆಕ್ಟ್ ಮಾಡೋದು ಹೇಗೆ, ಏನೆಲ್ಲ ರೂಲ್ಸ್ ಇರುತ್ತೆ, ಎಷ್ಟು ತಿಂಗಳ ಕಾಲ ಇರುತ್ತೆ ಅಂತ ಪೂರ್ತಿ ಡೀಟೇಲ್ಸ್ ಆಗಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ. ಸೊ ಈಗ ಸದ್ಯಕ್ಕೆ ಅವರು ಈ ವರ್ಷದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿಯನ್ನು ಬಿಟ್ಟಿಲ್ಲ, ಕೇವಲ ಬೇಸಿಗೆ ಶಿಬಿರ ಅಂತ ಶುರು ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಶಿಬಿರ ಇದೇ ಒಂದು ಏಪ್ರಿಲ್ 25ನೇ ತಾರೀಕಿನವರೆಗೂ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ. ಈ ವರ್ಷ ಫ್ರೆಶ್ ಅಪ್ಡೇಟ್ ಇದೆ ನೀನಾಸಂ ಒಂದು ಸಂಸ್ಥೆಯಿಂದ. ಸೊ ನಾನು ಅಪ್ಡೇಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆಯೋ ಸೊ ನೀವು ಭಾಗವಹಿಸಬಹುದು. ಡೀಟೇಲ್ ಆಗಿ ನಾನು ಹೇಳ್ತೀನಿ ಏನೆಲ್ಲ ಅಪ್ಡೇಟ್ ಇದೆ ಅಂತ. ಸೊ ಬನ್ನಿ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಸೊ ಈಗ ನೀನಾಸಂ ಒಂದು ಆಫೀಸಿಯಲ್ ಆಗಿ ಹೇಳಿರೋ ಪ್ರಕಾರ ಏನೊಂದು ಅಪ್ಡೇಟ್ ಬಂದಿದೆ ಅಂತ ನಿಮಗೆ ಇವಾಗ ಪ್ರಸ್ತುತಪಡಿಸ್ತೀನಿ. ಏನಪ್ಪ ಅಂತಂದರೆ, ಸೊ 2024 ಮೇ 11ರಿಂದ 31ರವರೆಗೆ ಅಂದರೆ 21 ದಿನಗಳ ಕಾಲ ಬೇಸಿಗೆ ಶಿಬಿರ ಮಾಡ್ತಾ ಇದ್ದಾರೆ. ಸೊ ಇದು ಬೇಸಿಗೆ ಶಿಬಿರ ಮಾತ್ರ. ಈ ವರ್ಷದ ಒಂದು ಹೊಸ ಒಂದು
ತರಬೇತಿ ಕೊಡ್ತಕ್ಕಂಥ ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ. ಕೇವಲ 21 ದಿನಗಳ ಕಾಲ ಒಂದು ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಸೊ ಅದಕ್ಕೆ ಹೋಗಿ ಸೇರ್ಕೊಳ್ಳೋರು ಸೇರ್ಕೋಬಹುದು. ನಾನು ಡೀಟೇಲ್ ಆಗಿ ಹೇಳ್ತೀನಿ ಇವಾಗ. ಓಕೆನಾ? ಇವಾಗ ಬಂದ ತಕ್ಷಣ ಈ ಒಂದು ರಂಗ ತರಬೇತಿ ಶಿಬಿರವೊಂದನ್ನು ನಡೆಸುತ್ತಿದೆ ನೀನಾಸಂ ಒಂದು ಸಂಸ್ಥೆ. ಜೊತೆಗೆ ಈ ರಂಗ ಶಿಬಿರದಲ್ಲಿ ರಂಗ ಶಿಕ್ಷಣ ಹಾಗೂ ಕೇಂದ್ರದ ಅಧ್ಯಾಪಕರು, ಅಂದರೆ ಕೇಂದ್ರದಿಂದ ಇರ್ತಕ್ಕಂಥ ಅಧ್ಯಾಪಕರು ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಜೊತೆಗೆ ರಂಗ ಮಾಧ್ಯಮದ ಈ ಒಂದು ಎಲ್ಲ ಪ್ರಾಕ್ಟಿಕಲ್ ಆಗಿ ನಿಮಗೆ ಸೈದ್ಧಾಂತಿಕವಾಗಿ ವಿಚಾರಗಳನ್ನ ನೀಡ್ತಾರೆ ಒಂದು ಕೇಂದ್ರದ ಅಧ್ಯಾಪಕರು ನಿಮಗೆ. ಸೊ ಈ ಒಂದು ಶಿಬಿರಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಅಥವಾ ಶಿಬಿರಾರ್ಥಿಗಳಿಗೆ ನಿರ್ದೇಶಕರಿಂದ ರಂಗ ನಾಟಕ ಹಾಗೂ ಪ್ರಯೋಗಗಳನ್ನು ಮಾಡಿಸಲಾಗುತ್ತದೆ. ಈ ಒಂದು 21 ದಿನಗಳ ಪ್ರಯೋಗಗಳಲ್ಲಿ ಈ ಶಿಬಿರ ರಂಗಭೂಮಿಯಲ್ಲಿ ಪ್ರವೇಶ ಬಯಸುವ ಹೊಸಬರಿಗೆ, ಅಂದರೆ ರಂಗಭೂಮಿಯಲ್ಲಿ ಎಂಟ್ರಿ ಪಡೆಯವರಿಗೆ ಹೊಸಬರಿಗೆ ಒಂದು ಉಪಯುಕ್ತ ಆಗುತ್ತೆ. ಜೊತೆಗೆ ರಂಗಭೂಮಿಯ ಅನುಭವವಿದ್ದು ಅದು ಆ ಒಂದು ಅನುಭವ ಬಯಸುವವರಿಗೆ ಇದು ಉಪಯುಕ್ತ ಆಗುತ್ತೆ ಅಂತ ಕೂಡ ಅವರು ಅಪ್ಡೇಟ್ ಕೊಡ್ತಾರೆ. ಹಾಗಾದರೆ ನೀನಾಸಂ ಒಂದು ತರಬೇತಿ ಅಥವಾ ನೀನಾಸಂ ಸಂಸ್ಥೆಗೆ ಈ ಒಂದು ಬೇಸಿಗೆ 21 ದಿನಗಳ ಒಂದು ತರಬೇತಿಗೆ ಅರ್ಜಿ ಸಲ್ಲಿಸಲು ಏನೇನು ಬೇಕಂತ ನಾನು ಡೀಟೇಲ್ಸ್ ಆಗಿ ಇವಾಗ ಹೇಳ್ತೀನಿ. ಸೊ ಏನೆಲ್ಲ ಬೇಕು ಅರ್ಜಿ ಸಲ್ಲಿಸೋಕೆ ಅಂದರೆ ಆಸಕ್ತರು ನೀನಾಸಂ ಒಂದು ಆಫೀಸಿಯಲ್ ವೆಬ್ಸೈಟ್ ಇರುತ್ತೆ. ನೀನಾಸಂಗೆ ನಾನು ಹೇಳ್ತೀನಿ, ಆ ಒಂದು ಡಿಸ್ಪ್ಲೇ ಆಗ್ತಿರ್ತದಲ್ಲ, ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಆಫೀಸಿಯಲ್ ವೆಬ್ಸೈಟ್ ಅವ್ರದ್ದೇ ಇರುತ್ತೆ, ಅಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಹಾಗೂ ಈ ಅರ್ಜಿ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿ ಅದನ್ನು ನೀವು ಆನ್ಲೈನನ್ನು ಫಿಲ್ಅಪ್ ಮಾಡ್ಬೋದು, ಅಥವಾ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಆಫ್ಲೈನನ್ನು ಫಿಲ್ಅಪ್ ಮಾಡಿಬಿಟ್ಟು ಅದನ್ನು ನೀವು ಆ ಒಂದು ನೀನಾಸಂ ಒಂದು ತರಬೇತಿ ಸಂಸ್ಥೆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಇವಾಗೆಲ್ಲ ಆನ್ಲೈನ್ ಇರೋದ್ರಿಂದ ಸೊ ನೀವು ಆನ್ಲೈನ್ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ಕೋಬೋದು ಆಫ್ಲೈನ್ ಇರೋದಕ್ಕಿಂತ. ಸೊ ನೀವು ಆನ್ಲೈನ್ ಎರಡೂ ಆಪ್ಷನ್ ಇದೆ, ನೀವು ಇಂಟ್ರೆಸ್ಟ್ ಯಾವುದಿದೆ ಅದನ್ನು ನೀವು ಮಾಡಬಹುದು. ಜೊತೆಗೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಆ ಒಂದು ಅರ್ಜಿಯನ್ನು ಫಿಲ್ಅಪ್ ಮಾಡಬೇಕು. ಜೊತೆಗೆ ಇದಕ್ಕೆ ಏನೇನ ಏಜ್ ಲಿಮಿಟ್ ಇರುತ್ತೆ, ಏನು ಕ್ವಾಲಿಫಿಕೇಶನ್ ಬೇಕು ಈ ಒಂದು ತರಬೇತಿಗೆ ಸೇರ್ಕೋಬೇಕಾದ್ರೆ, ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಿನಿಮಮ್ SSLC ಆಗಿರಬೇಕು ನೀನಾಸಂ ಸಂಸ್ಥೆಗೆ ಈ ಒಂದು ಶಿಬಿರಕ್ಕೆ ಸೇರ್ಕೋಬೇಕಾದ್ರೆ ನೀವು. ಸೊ ವಯಸ್ಸು ಬಂದ್ಬಿಟ್ಟು 18ರಿಂದ 35 ವರ್ಷದ ಒಳಗಿನ ವಯಸ್ಸಿದ್ರೆ ನೀವು ಈ ಒಂದು ಅರ್ಜಿಗೆ ಅರ್ಹರಾಗಿರ್ತೀರಾ. ಜೊತೆಗೆ SSLC ಕಂಪ್ಲೀಟ್ ಆಗಿರ್ಬೇಕಾದ್ರೂ ಯಾರು ಬೇಕಾದರೂ ಈ ಶಿಬಿರದಲ್ಲಿ ಪಾಲ್ಗೊಳ್ಬೋದು ಅಂತ ಕೊಟ್ಟಿದ್ದಾರೆ. ಮಿನಿಮಮ್ ಒಂದು ಏಜ್ ಅನ್ನು ಕೊಟ್ಟಿದ್ದಾರೆ, ಆಲ್ಮೋಸ್ಟ್ 18ರಿಂದ 35 ಅಂತ. ಸೊ ಆ ಏಜ್ ಇರೋರು ನೀವು ಸಲ್ಲಿಸಬಹುದು ಅರ್ಜಿ. ಜೊತೆಗೆ ರಂಗಭೂಮಿಯಲ್ಲಿ ಗಾಢವಾದ ಒಂದು ಆಸಕ್ತಿ ಇರಬೇಕು ನಿಮಗೆ. ಏನೋ ನಾನು ಸೀರಿಯಲಲ್ಲಿ ಅಲ್ಲಿ ಹೋಗ್ಬಂದರೆ ಸಿನಿಮಾದಲ್ಲಿ ಚಾನ್ಸ್ ಸಿಗ್ತೇವೆ ಅಂತ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗಕ್ಕೆ ಹೋಗಬೇಡಿ. ನಿಮಗೆ ರಂಗಭೂಮಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಇಂಟ್ರೆಸ್ಟ್ ಇರಬೇಕು, ಗಾಢವಾದ ಇಂಟ್ರೆಸ್ಟ್ ಇರಬೇಕು ಅಂತ ಅವರು ಹೇಳಿದ್ದಾರೆ. ಜೊತೆಗೆ ಶಿಬಿರದ ಸಮಯದಲ್ಲಿ ನಡೆಸುವ ಅಭಿನಯ ಮತ್ತು ವ್ಯಾಯಾಮಕ್ಕೆ ಅಗತ್ಯವಾದ ದೈಹಿಕ ಮಾನಸಿಕ ಒಂದು ಕೆಪಾಸಿಟಿ, ದೈಹಿಕವಾಗಿ ಮಾನಸಿಕ ಇರ್ತಕ್ಕಂಥ ದಾರ್ಢ್ಯತೆ ಅಂದರೆ ಕೆಪಾಸಿಟಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಇದು ಅಲ್ಲಿ ಎಕ್ಸಸೈಸ್ ಮಾಡಿಸ್ತಾರೆ, ವ್ಯಾಯಾಮ ಮಾಡಿಸ್ತಾರೆ, ಅಭಿನಯ ಮಾಡಿಸ್ತಾರೆ, ಇದಕ್ಕೆಲ್ಲ ಕೆಪಾಸಿಟಿ ಇರಬೇಕು, ಕೆಪೇಬಲ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಸಂದರ್ಶನ ಇರುವುದಿಲ್ಲ. ನೀವು ಇನ್ನೊಂದು ಇದಾದ್ಮೇಲೆ ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದಲ್ಲ, ಅದರಲ್ಲಿ ಮಿನಿಮಮ್ 9ರಿಂದ 1 ವರ್ಷ ಇರುತ್ತೆ. ಸೊ ಅದಕ್ಕೆ ಸಂದರ್ಶನ ಇರುತ್ತೆ. ಸೊ ಇದಕ್ಕೆ 21 ದಿನಗಳ ಕಾಲ ಬೇಸಿಗೆ ಶಿಬಿರ ನಡೆಸ್ತಿರೋದ್ರಿಂದ ಇದಕ್ಕೆ ಯಾವುದೇ ಸಂದರ್ಶನ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅರ್ಜಿಯ ವಿವರ ಆಧರಿಸಿ ಆಯ್ಕೆ ಮಾಡ್ಕೊಳ್ಳೋಗುತ್ತೆ. ಅಂದರೆ ನೀವು ಅರ್ಜಿಯಲ್ಲಿ ಅವ್ರು ಕೇಳಿರ್ತಾರೆ ನಿಮ್ಗೆ ಯಾಕೆ ಇಂಟ್ರೆಸ್ಟು, ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಎಲ್ಲ ಕೇಳಿರ್ತಾರೆ. ಆ ಒಂದು ಅರ್ಜಿಯ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡ್ಕೊಳ್ಳಾಗುತ್ತದೆ. ಜೊತೆಗೆ ಸೀಮಿತ ಸಂಖ್ಯೆಯ ಶಿಬಿರಾರ್ಥಿಗಳಿಗೆ ಎಂಟ್ರಿ ಇದೆ. ಅಂದರೆ ಸೀಮಿತ ಅಂದರೆ ಕೆಲವಷ್ಟು ಜನಗಳಿಗೆ ಎಂಟ್ರಿ ಇದೆ, ಎಂಟ್ರಿ ಕೊಡ್ತಾರೆ ಇವರು. ಸುಮಾರು ಜನ ಅಪ್ಲಿಕೇಶನ್ ಹೋಗುತ್ತೆ ಇವರಿಗೆ, ಯಾಕಂದ್ರೆ ನೀನಾಸಂ ಅಂದರೆ ಗೊತ್ತಲ್ಲ, ಕೇಳಕ್ಕೆ ಹಿಂಪಾಗಿರುತ್ತೆ ನೀನಾಸಂ. ಸುಮಾರು ಜನ ಹೋಗಿ ಸೇರ್ಕೋಬೇಕಂತ ಅನ್ಕೋತಾರೆ. ಸೀಮಿತ ಒಂದು ಶಿಬಿರಾರ್ಥಿಗಳಿಗೆ ಪ್ರವೇಶವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಆಯ್ಕೆ ಆಗಿದ್ದರೆ ನೀವೇನಾದರೂ ಅರ್ಜಿ ಸಲ್ಲಿಸಿದ ಮೇಲೆ ಆಯ್ಕೆ ಆಗಿದ್ದರೆ ಅವರೇ ದಿನಾಂಕ 25 ಏಪ್ರಿಲ್ ಒಳಗೆ ಅವರು ನಿಮಗೆ ಮೇಲ್ ಅಥವಾ ನೀವು ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ವಾಟ್ಸಪ್ಗೆ ಅವರೇ ಇನ್ಫಾರ್ಮೇಷನ್ ಕಳಿಸ್ತಾರೆ, ಅಥವಾ ದೂರವಾಣಿ ಮುಖಾಂತರ ನೀವು ಸೆಲೆಕ್ಟ್ ಆಗಿದ್ರೋ ಇಲ್ವೋ ಅಂತ ತಿಳಿಸ್ತಾರೆ. ಓಕೆನಾ? ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಶಿಬಿರದ ವಿದ್ಯಾರ್ಥಿ ಅಥವಾ ಸೇರಿರೋನು ಅಥವಾ ಸೆಲೆಕ್ಟ್ ಆದಮೇಲೆ ಎಷ್ಟು ಅಮೌಂಟ್ ಕಟ್ಟಬೇಕಂತ ಅವರೇ ಫೋನ್ ಮಾಡ್ತಾರೆ. ಸೆಲೆಕ್ಟ್ ಆದರೆ ನೀವು 10,000 ರೂಪಾಯಿಗಳನ್ನು ಪ್ರತಿ ವಿದ್ಯಾರ್ಥಿ ಇಲ್ಲಿ ಕೊಡಬೇಕಾಗುತ್ತೆ. ಊಟ ವಸತಿ ಎಲ್ಲ ಫೆಸಿಲಿಟಿ ಜೊತೆಗೆ ನಿಮಗೆ ಅವರು 10,000 ರೂಪಾಯಿಗಳನ್ನ ನೀವು ಶುಲ್ಕವನ್ನು ಕಟ್ಟಿ ಸೇರ್ಕೋಬೇಕಾಗುತ್ತೆ. ಇದಿಷ್ಟು ರೂಲ್ಸ್ಗಳು ನೀನಾಸಂ ಅವರು ಆಫೀಸಿಯಲ್ ಆಗಿ ಬಿಟ್ಟಿದ್ದು. ಇಂಟ್ರೆಸ್ಟೆಡ್ ಯಾರ್ಯಾರಿದ್ರೆ ಹೋಗ್ಬೋದು. ಸೊ ನೀನಾಸಮಲ್ಲಿ ಹೋಗೋಕೆ ಒಂದು ಪುಣ್ಯ ಅಂತ ಹೇಳಿರ್ಬೋದು. ಅಲ್ಲಿ ಹೋಗಿ ಒಂದು ಅನುಭವ ಇರುತ್ತಲ್ಲ. ಸೊ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗಿ ಕಲಿಯೋದಕ್ಕಿಂತ ಒಂದು ಒಳ್ಳೆ ಪ್ರೆಸ್ಟೀಜಿಯಸ್ ಅಂದರೆ ಲೆಜೆಂಡ್ ಅಂತ ಹೇಳ್ಬೋದು ನೀನಾಸಂ. ಸೊ ಅಲ್ಲಿ ಹೋಗಿ ಕಲಿಯೋದ್ರಿಂದ ಡಿಮ್ಯಾಂಡ್ ಅಂತೂ ಖಂಡಿತ ಇದ್ದಿರುತ್ತೆ. ಸೊ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಂತ ನನ್ನ ಅನಿಸಿಕೆ.
ಸೊ ಇಷ್ಟೆಲ್ಲ ಡೀಟೇಲ್ಸ್ ಆದಮೇಲೆ ನೀವೇನಾದರೂ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿದ್ಮೇಲೆ ನೀವು ಆಯ್ಕೆ ಪತ್ರ ಏನಾದರೂ ನೀನಾಸಂ ಕಡೆಯಿಂದ ನಿಮಗೆ ಬಂದರೆ ಸೊ ಅವರು ತಿಳಿಸಿದ ಹಾಗೆ ಆ ಒಂದು ಮುಖಾಂತರ ನೀವು ನೀನಾಸಂಗೆ ಆ ಒಂದು ಹಣವನ್ನು ಪಾವತಿಸಬೇಕು. ನೀವು ಸೆಲೆಕ್ಟ್ ಆದಮೇಲೆ ಯಾವ ರೀತಿ ಪಾವತಿಸಬೇಕಂತ ಅವ್ರು ಹೇಳ್ತಾರೆ. ಸೊ ನೀವು ಆವಾಗ ಹಣವನ್ನು ಪಾವತಿಸಬೇಕು. ಸೊ ಸೆಲೆಕ್ಟ್ ಆದಮೇಲೆ ಯಾವ ರೀತಿ ಯಾವ ವಿಧಾನದಲ್ಲಿ ಪಾವತಿಸಬೇಕಂತ ಹೇಳ್ತಾರೆ. ಸೊ ಆವಾಗ ನೀವು ಪಾವತಿಸಬೇಕು. ಅಲ್ಲಿವರೆಗೂ ತಲೆ ಕೆಡಿಸ್ಕೋಬೇಡಿ. ಒಂದು ನೀವು ಸೆಲೆಕ್ಟ್ ಆಗಿದ್ರೆ ಅಂತ ಹೇಳಿದ್ರೆ ಅವರೇ ಕಾಲ್ ಮಾಡ್ತಾರೆ. ಈ ರೀತಿಯಾಗಿ ನೀವು ಹಣ ಕಳಿಸ್ಬೇಕಾಗುತ್ತೆ. ಆವಾಗ ನೀವು ಹಣ ಕಳಿಸ್ಬೋದು. ಜೊತೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಏಪ್ರಿಲ್ 20 ಡೆಡ್ ಲೈನ್ ಇದೆ. 2024 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ಆನ್ಲೈನ್ ಹೆಚ್ಚು ಅರ್ಜಿ ಬಂದರೆ ಆನ್ಲೈನ್ ಅರ್ಜಿ ಅಂದರೆ ಹೆಚ್ಚು ಲಕ್ಷಾಂತರ ಅರ್ಜಿಗಳೇನಾದರೂ ಬಂದರೆ ಆನ್ಲೈನ್ ಅರ್ಜಿ ಕ್ಲೋಸ್ ಮಾಡಿಬಿಡ್ತಾರೆ ಇವರು. ಸೊ ಹಾಗಾಗಿ ಬೇಗ ಅರ್ಜಿ ಹಾಕೊಳ್ಳಿ. ಇಂಟ್ರೆಸ್ಟೆಡ್ ಇರೋರು ವೇಟ್ ಮಾಡಕ್ಕೆ ಹೋಗಬೇಡಿ. ಜೊತೆಗೆ ಇವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ. ಸೊ ಆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಇವರು ಟೈಮಿಂಗ್ಸನ್ನು ಕೊಟ್ಟಿರ್ತಾರೆ. ಎಲ್ಲ ನಮಗೆ ಡೀಟೇಲ್ಸನ್ನು ಕೇಳ್ಕೊಳ್ಳೋಕ್ಕೆ ಮಾತಾಡ್ಬೋದು. ಸೊ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 10:30 ಮಧ್ಯಾಹ್ನ 1:00ವರೆಗೆ ನೀವು ಕಾಲ್ ಮಾಡ್ಬೋದು. 10:30 1 ಗಂಟೆ. ಸೊ ಅದಾದಮೇಲೆ ತಿರ್ಗಿ ಮತ್ತೆ 4 ಗಂಟೆಯಿಂದ ಮತ್ತೆ ಸಾಯಂಕಾಲ 7 ಗಂಟೆವರೆಗೂ ನೀವು ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ಬೋದು. ಸೊ ಸ್ನೇಹಿತರೆ, ನೀನಾಸಂಲ್ಲಿ ಹೋಗಿ ಒಂದು ಕೇಳೋಕ್ಕೇ ಇಂಪಾಗಿದೆಯಲ್ವ ನೀನಾಸಂ ಅಂದ್ರೆ, ಯಾಕಂದರೆ ಅಲ್ಲಿ ಬಹಳ ಒಂದು ಮಹಾನ್ ನಟರು ತರಬೇತಿಯನ್ನು ಪಡ್ಕೊಂಡು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಒಂದು ಛಾಪನ್ನು ಮೂಡಿಸಿದ್ದಾರೆ, ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಸೊ ಇಂಥ ಅವಕಾಶಗಳನ್ನು ನೀನಾಸಂ ನಾನು ಹೋದ ವರ್ಷ ಕೂಡ ಇದ್ರ ಬಗ್ಗೆ ವಿಡಿಯೋ ಡೀಟೇಲ್ ಅನ್ನು ಮಾಡಿದೆ. ಸೊ ಇದ್ರ ಬಗ್ಗೆ ಚೆಕ್ ಮಾಡಿದಾಗ ಏನಾದರೂ ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳಿದಾಗ ಅವಾಗ ನೀನಾಸಂ ಕೇವಲ ಒಂದು ಬೇಸಿಗೆ ಶಿಬಿರ ನಡೆಸ್ತಾ ಇದ್ದಾರೆ 21 ದಿನಗಳ ಕಾಲ. ನೀವು ಒಂದು ಬೇಸಿಗೆ ಶಿಬಿರಕ್ಕೆ ಹೋಗಿ ನೀವು ಪಾಲ್ಗೊಳ್ಬೋದು. ಇನ್ನು 9 ತಿಂಗಳು 10 ತಿಂಗಳು ಟ್ರೈನಿಂಗ್ನ ನಡೆಸ್ತಾರೆ ಇವರು. ಆ ಒಂದು ಇದು ಬಿಟ್ಟಿಲ್ಲ, ಅವರು ಇನ್ನೂ ಅಪ್ಡೇಟ್ ಬಿಟ್ಟಿಲ್ಲ ಈ ವರ್ಷ. ಸೊ ಬಹುಶಃ ಈ ಒಂದು ಬೇಸಿಗೆ ಶಿಬಿರ 21 ದಿನ ಆದಮೇಲೆ ಬಿಡ್ಬೋದೇನೋ. ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವರು ಕೂಡ ನೆಕ್ಸ್ಟ್ ಸೆಲೆಕ್ಟ್ ಆಗ್ಬೋದೇನೋ. ಸೊ ಹೇಳೋಕ್ಕಾಗಲ್ಲ. ಸೊ ಇದಾದಮೇಲೆ ಪ್ರೊಸೀಜರ್ ನಡೀತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀನಾಸಂಗೆ ಹೋಗ್ಬೇಕು, ನಾನೊಬ್ಬ ಒಳ್ಳೆ ನಟ ಆಗಬೇಕು ಅಂತ ಅನಿಸಿದ್ರೆ ಅಲ್ಲಿ ಹೋಗಿ ನಾನು ಸಿನಿಮಾ ನಟ ಆಗ್ತಂದ್ರೆ ರಿಜೆಕ್ಟ್ ಆಗಿಬಿಡ್ತಾರೆ. ಯಾಕಂದರೆ ರಂಗಭೂಮಿಯಲ್ಲಿ ಆಸಕ್ತಿ ಇರಬೇಕಂತ ಹೇಳ್ತಾರೆ. ಯಾಕಂದರೆ ರಂಗಭೂಮಿಯ ಒಂದು ಏನಿದೆಯಲ್ಲ ಅದು ಸಂಸ್ಕೃತಿ ಅದು ಉಳಿಸ್ಬೇಕು, ರಂಗಭೂಮಿಯಲ್ಲಿ ಆಸಕ್ತಿ ಇರಬೇಕು ಅಂಥವ್ರು ಬಂದರೆ ಡಿಮ್ಯಾಂಡ್ ಅಂತ ಇದೆ. ಸೊ ಹಾಗಾಗಿ ನೀವು ಅಲ್ಲಿ ರಂಗಭೂಮಿಯಲ್ಲಿ ತುಂಬ ಇಂಟ್ರೆಸ್ಟು, ರಂಗಭೂಮಿ ಕಲಿತ್ರೆ ಆಲ್ಮೋಸ್ಟ್ ಆಗಿ ನೀವು ನಟ ಆಗ್ಬೋದು. ಯಾಕಂದರೆ ಮುಂದೆ ಅವಕಾಶಕ್ಕೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ನೀವೇನಾದರೂ ನನ್ನ ಆ್ಯಕ್ಟರ್ ಆಗಬೇಕಂತ ಅಲ್ಲಿ ಹೋದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋರು. ಯಾಕಂದರೆ ಅವ್ರಿಗೊಂದು ಬೇಜಾರು ಏನಪ್ಪ ಅಂತಂದರೆ ಅವ್ರು ಹೇಳಿರೋ ಪ್ರಕಾರ ಇಲ್ಲೆಲ್ಲ ರಂಗಭೂಮಿಗೆ ಬರ್ತಾರೆ, ಇದೆಲ್ಲ ಮುಗಿದ್ಮೇಲೆ ಸಿನಿಮಾ ಸೇರ್ಕೊಂಡ್ಬಿಡ್ತಾರೆ, ರಂಗಭೂಮಿ ಕಡೆ ಯಾರು ನೋಡಲ್ಲ ಅಂತ ಹಿಂಗೆ ಒಂದು ಇದೆ ಕಾನ್ಸೆಪ್ಟು. ಸೊ ಆ ರೀತಿಯಾಗಿ ನೀವು ಹೇಳಿದ್ರೆ ಸೆಲೆಕ್ಟ್ ಆಗಲ್ಲ. ಸೊ ನೀವು ರಂಗಭೂಮಿಯಲ್ಲಿ ಒಳ್ಳೆ ಆ್ಯಕ್ಟಿಂಗ್ ತೊಗೊಂಡು ಅಲ್ಲಿ ಸರ್ಟಿಫಿಕೇಟ್ ತಂದು ಎಕ್ಸ್ಪೀರಿಯನ್ಸ್ ಏನಾದಿದ್ದರೆ ಖಂಡಿತ ನಿಮಗೆ ನಾಳೆ ಒಂದು ಸಿನಿಮಾಗಳಲ್ಲಿ ಚಾನ್ಸ್ ಇರುತ್ತೆ. ನೀನಾಸಂಲ್ಲಿ ನಾನು ತರಬೇತಿ ಇಷ್ಟು ತಿಂಗಳು ಪಡ್ಕೊಂಬಂದಿನಿ ಸರ್, ಅದು ಸರ್ಟಿಫಿಕೇಟ್ ಏನಾದರೂ ನಾಳೆ ಎಲ್ಲಾದರೂ ಆಡಿಷನಲ್ಲಿ ಅಥವಾ ದೊಡ್ಡ ಮೂವಿಲಿ ಇಲ್ಲಿ ನಾನು ತರಬೇತಿಯನ್ನು ಪಡೆದುಕೊಂಡಿದ್ದೀನಿ ತೋರಿಸಿದರೆ ಸೊ ಖಂಡಿತ ನಿಮಗೆ ಡಿಮ್ಯಾಂಡ್ ಇರೋದು ಹಾಗೂ ಅವಕಾಶನ ಕೊಡ್ತಾರೆ. ಯಾಕಂದರೆ ಈ ಒಂದು ಅವಕಾಶ ನೀನಾಸಂ ಕೊಡ್ತಿರ್ಬೇಕಾದ್ರೆ ಒಂದು ಕಡಿಮೆ ಶುಲ್ಕದಲ್ಲಿ ಒಂದು ಒಳ್ಳೆ ಲೆಜೆಂಡ್ ನೀನಾಸಂ ಒಂದು ತರಬೇತಿ ಸಂಸ್ಥೆ ನೀಲಕಂಠೇಶ್ವರ ನಾಟ್ಯ ಸಂಘ ಫುಲ್ ಫಾರ್ಮ್ ಡಿವಾಶಾದಾಗೆ ಸೊ ಈ ಒಂದು ತರಬೇತಿ ನಡೆಸ್ತಾ ಇದ್ದಾರೆ. ಸೊ ನೀವು ಹೋಗಿದ್ರೆ ಅವಕಾಶನ ಪಡೆದುಕೊಳ್ಳಿ. ಈ ಒಂದು ಬೇಸಿಗೆ ಶಿಬಿರ ಆದಮೇಲೆ ಮತ್ತೇನಾದರೂ ನೀನಾಸಂ ಅವರು ಅಪ್ಡೇಟನ್ನು ಕೊಡ್ತಿದ್ರೆ ಖಂಡಿತ ನಾನು ಅಪ್ಡೇಟ್ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಅಥವಾ ಇಷ್ಟ ಆಗಿದ್ರೆ ಸೊ ಯಾರೆಲ್ಲ ಮೊದಲನೇ ಬಾರಿಗೆ ಫಿಲ್ಮಿ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಸೊ ಪ್ಲೀಸ್ ಸಪೋರ್ಟ್ ಮಾಡೋ ಮುಖಾಂತರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸಿಗೋಣ ಮುಂದಿನ ಒಂದು ಹೊಸ ಕಂಟೆಂಟಲ್ಲಿ. ಜೊತೆಗೆ ಈ ಮಾಹಿತಿ ಬಗ್ಗೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೇಮ್ ಫಿಲ್ಮಿ ಕ್ರಶ್ ಕನ್ನಡ ಅಂತ ಇದೆ. ಸೊ ಅಲ್ಲಿ ಕೂಡ ಫಾಲೋ ಮಾಡಿ ನನ್ನ ಕೇಳ್ಬೋದು ಏನಾದರೂ ಗೊತ್ತಿಲ್ಲ ಅಂದರೆ. ಸೊ ಜೊತೆಗೆ ಸಿಗೋಣ ಮುಂದಿನ ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.